ನಮಸ್ಕಾರ ರೀ ಎಲ್ರಿಗೂ. ನಾನು ಶಾಂತ ಮಾತಾಡ್ತಾ ಇರೋದು. ದಯವಿಟ್ಟು ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ ಪ್ಲೀಸ್. ಈ ಟೈಮ್ಗೆ ನಿಮ್ಮ ಎಲ್ಲರದ್ದು ಸಹಕಾರ ಭಾಳ ಅವಶ್ಯಕತೆ ಇದೆ. ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಹೋಗಬೇಡ್ರಿ. ಥ್ಯಾಂಕ್ ಯು ರೀ. ಗೌಡ್ರಿ, ನಾಷ್ಟಕ್ಕೆ ಜಲ್ದಿ ಬರ್ರಿ. ಹಾಂ ನಡಿ ಶಾಂತ, ನನಗೂ ಹೊರಗೆ ಹೋಗೋದೈತಿ. ಒಂದು ಸ್ವಲ್ಪ ಜಲ್ದಿ ನಾಷ್ಟ ಮಾಡಿ ನಾನು ಹೊರಗೆ ಹೋಗ್ಬಿಡ್ತೀನಿ. ಅನ್ನಂಗೆ ಏನು ಮಾಡಿಲಿ? ರೀ, ನಿನ್ನೆ ಹೇಳಿದ್ದೆ ಅಲ್ರಿ, ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಬಟಾಟೆ ಪಲ್ಯ ಮಾಡೇನ್ರಿ. ಅಲ್ಲೇ ಶಾಂತ, ನಾನು ನಿಂಗೆ ಹೇಳೇನಲ್ಲ, ನಂಗೆ ಬಟಾಟಿ ಪಲ್ಯ ಬೇಡ, ನಂಗೆ ಕೊಬ್ಬರಿ ಚಟ್ನಿನ ಬೇಕಾ. ನೀ ಏನಾದರೂ ಮಾಡ, ಬೆಳಗ್ಗೆ ಎದ್ದ ಕೂಡಲೇ ನಂಗೆ ಕೊಬ್ಬರಿ ಚಟ್ನಿ ಮಾಡಿಕೊಡು ಅಂತೇಳಿ. ಅಯ್ಯೋ ರಾಮ ರೀ, ಕೊಬ್ಬರಿ ಇಲ್ಲ ರೀ ಮನೆ ಒಳಗೆ, ಅದಕ್ಕೆ ಬಟಾಟೆ ಪಲ್ಯ ಮಾಡೇನಿ ನಾನು. ನಾ ಮೊನ್ನೆ ಆಶೀರ್ವಾದ ಕಾಯಿ ಮಾಡಿಸ್ಕೊಂಬಂದಿದ್ದೆ ಅಲ್ಲ, ಎಲ್ಲಿಟ್ಟೆ ಅದು? ಸಾರಿಗೆ ಹಾಕೇನ್ರಿ ಕೊಬ್ಬರಿ. ಈಗ ಮತ್ತೆ ಕೊಬ್ಬರಿ ಇಲ್ಲ, ಅದಕ್ಕೆ ಬಟಾಟೆ ಪಲ್ಯ ಅಷ್ಟೇ ಮಾಡೇನಿ. ಬರ್ರಿ, ಏನಾಗಲ್ಲ ಬರ್ರಿ. ಒಂದಿನ ಕೊಬ್ಬರಿ ಚಟ್ನಿ ಇಲ್ಲ ಅಂತ ಹೇಳಿದ್ರೆ ಏನು ರುಚಿ ಆಗಲ್ಲೇನ್ರಿ? ಇಲ್ಲೇ ನಂಗೆ ಬೇಕಂದ್ರೆ ಬೇಕಾ, ಕೊಬ್ಬರಿ ಚಟ್ನಿನ ಬೇಕಾ. ಆಯ್ತು ರೀ, ನೀವು ತೊಗೊಂಬರ್ರಿ ಮಾರ್ಕೆಟ್ಲಿಂದ, ನಾನು ಮಾಡಿಕೊಟ್ಬಿಡ್ತೀನಿ. ಆಯ್ತು ತಗೋಪ್ಪ. ಈಗೇನು 2 ನಿಮಿಷ ಒಳಗೆ ಕೊಬ್ಬರಿ ತೊಗೊಂಬರ್ತೀನಿ. ಪಟ ಜಜ್ಜಿ ರುಬ್ಬಿ ಏನಾದರೂ ಮಾಡಿ ನಂಗೆ ಕೊಬ್ಬರಿ ಚಟ್ನಿ ಮಾಡಿಕೊಟ್ಬಿಡು. ನಾನು ಹೊರಗೆ ಹೋಗ್ಬೇಕು ಇವತ್ತು. ಆಯ್ತು ರೀ ಗೌಡ್ರು. ಗೌಡ್ರಿಗೆ ಕೊಬ್ಬರಿ ಚಟ್ನಿ ಅಂದ್ರೆ ಭಾಳ ಇಷ್ಟ. ಏನಂದ್ರೂ ಕೊಬ್ಬರಿ ಚಟ್ನಿ ಮಾತ್ರ ಬಿಡಲ್ಲ. ನಂಗೆ ಬಿಟ್ಟರೆ ಬಿಡ್ಬೋದು, ಆ ಕೊಬ್ಬರಿ ಚಟ್ನಿಗೆ ಮಾತ್ರ ಬಿಡಲ್ಲ ನೋಡೋರು. ಒಂದು ಬೆಳಗಿನ ಸುಟ್ಟು ಮಾರ್ಕೆಟ್ ಹೋಗ್ಯಾರ, ಕೊಬ್ಬರಿ ತೊಗೊಂಬರ್ತೀನಿ, ಕೊಬ್ಬರಿ ಚಟ್ನಿ ಮಾಡಿಡ ಅಂತ ಹೇಳಿ ದೋಸೆ, ಬಿಸಿ ಬಿಸಿ ದೋಸೆ ಹಾಕಿಟ್ಟಿದ್ದ, ಬಿಸಿ ಪಲ್ಯ ಬಿಸಿ ದೋಸೆ ಹಂಗೆ ಬಿಟ್ಟು ಹಂಗೆ ಹೋದ್ರೆ ಒಟ್ಟ ಒಂದು ಸ್ವಲ್ಪ ಚೀಕ ಕಾಳಜಿ ಇಲ್ಲ. ಹೆಂಡತಿ ಮನೆಯೊಳಗೆ ಅದಾಳ, ಆಕಿನೂ ನಾಷ್ಟ ಮಾಡಿರ್ತಾಳೋ ಇಲ್ಲೋ, ಇಲ್ಲ ನಂಗೆ ಕೊಬ್ಬರಿ ಚಟ್ನಿ ಬೇಕಂದ್ರೆ ಕೊಬ್ಬರಿ ಚಟ್ನಿ ಬೇಕಾ. ಯಾಕೆ ಶಾಂತಕ್ಕ ಬೆಳಗ್ಗೆ ವಾಚ್ಮೆನ್ ಥರ ಮನೆ ಹೊರಗೆ ನಿಂತು ಯಾರಿಗೋ ಬೈಯಾತಿಯಲ್ಲ? ಇನ್ಯಾರು ಬೈಬೇಕವ್ವ, ನಮ್ಮ ಮನೆ ದೇವ್ರ. ಅವ್ರಿಗೇನೋ ಕೊಬ್ಬರಿ ಚಟ್ನಿ ಬೇಕಂತ, ಬಿಸಿ ಬಿಸಿ ದೋಸೆ ಹಾಕಿಟ್ಟೀನಿ, ಬಿಸಿ ಪಲ್ಯ ಐತಿ, ಅದೆಲ್ಲ ಏನೂ ಬ್ಯಾಡಂತ. ಈಗೇನೋ ಕೊಬ್ಬರಿ ಚಟ್ನಿನ ಬೇಕಂತ ಕೊಬ್ಬರಿ ಚಟ್ನಿ ತೊಗೊಂಬರಕ್ಕೆ ಹೋಗ್ಯಾರ ಮಾರ್ಕೆಟಿಗೆ. ಒಂದು ಬೆಳಗ್ಗೆಲಿಂದ ಹೋಗ್ಯಾರ, ಇನ್ನೂ ಮಟ್ಟ ಬಂದಿಲ್ಲ. ಅಯ್ಯ, ಕೊಬ್ಬರಿ ಬೇಕಿತ್ತೇನೆ ಶಾಂತಕ್ಕ? ನಮ್ಮ ಮನೆಯೊಳಗೆ ಕೇಳಿದ್ರೆ ಭಾಳಷ್ಟು ಕೊಬ್ಬರಿ ಉಳಿದಿದ್ವ. ಆಶೀರ್ವಾದ ಕಾಯಿ ಮೊನ್ನೆ ಮಾಡಿಸ್ಕೊಂಬಂದಿದ್ದು ಹಂಗೆ ಅದಾವು, ಏನೂ ಮಾಡಿಲ್ಲ. ನೀ ಹೇಳಿದ್ರು ಒಂದು ಸ್ವಲ್ಪ ತಂದು ಕೊಡ್ತಿದ್ದೇವ. ನೀ ಸುಮ್ಮನೆ ಮಾರ್ಕೆಟಿಗೆ ಕಳಿಸಿದ್ದೆ ಗೌಡ್ರಿಗೆ. ಯವ್ವ, ನಾನು ಬಿಸಿ ಬಿಸಿ ಪಲ್ಯ ಮಾಡ್ಕೊಂಡು ಹಂಗೆ ಕುಂತೀನಿ. ಬರ್ತಾರ, ಈಗ ಬರ್ತಾರ, ಆಗ ಬರ್ತಾರ ಅಂತ ಹೇಳಿ ಕೊಬ್ಬರಿ ಚಟ್ನಿ ಬೇಕಂದ್ರೆ ಕೊಬ್ಬರಿ ಚಟ್ನಿನ ಬೇಕಾ, ಈಗ ಬೇಕಂತೇಳಿ ಓಡೋಗವ್ರ, ಇನ್ನೂ ಮಟ್ಟ ಬಂದಿಲ್ಲ. 500 ರೂಪಾಯಿ ಇಸ್ಕೊಂಡೋಗ್ಯಾರ ಮತ್ತೆ ಮಾರ್ಕೆಟಿಗೆ ಹೋಗೋ ಮುಂದೆ. ಗೌಡ್ರಿಗೆ ಕೊಟ್ಟು ಬಿಡ ಶಾಂತಕ್ಕ, 500 ರೂಪಾಯಿ ಕೊಟ್ರು ಯಾಕೆ ಎಷ್ಟು ತಲೆ ಕೆಡಿಸ್ಕೊಳತ್ತೆ? ಬರ್ತಾರೆ ತಗೋ, ನೀ ನಾಷ್ಟ ಮಾಡೋಗ, ಭಾಳ ಹೊತ್ತಾತು ನೋಡ. ಯವ್ವ, ನಿಂಗೇನು ಗೊತ್ತವ, ಬೆಳಗ್ಗೆ ಬಾರ್ ಅಂಗಡಿಗೆ ಹೋದ್ರೆ ಗೌಡ್ರ ಅದ್ರೊಳಗಂತರೂ ಈಗ ಈ ಕಡೆ ಅಂತೂ ಭಾಳ ಕುಡಿಯೋಕೆ ಚಾಲು ಮಾಡಿಬಿಟ್ಟಾರೆ. ಅವ್ರಿಗೆ ಹೆಂಗಾಗೈತೆ ಅಂತ ಹೇಳಿದ್ರೆ, ಮಂಗ್ಯಾನ ಕೈಗೆ ಮಾಣಿಕ್ ಕೊಟ್ರೆ ಮೂಸಿ ನೋಡಿ ಮುಕ್ಕಳಾಗಿ ಇಟ್ಕೊಂತಂತ ಆ ಥರ ಮಾಡತ್ತಾರ. ರೊಕ್ಕ ನೋಡಿದ್ರೆ ಹಿಂಗೆ ಎಲ್ಲ ಗೊತ್ತಿಲ್ಲ. ನಂಗಂತೂ ಗ್ಯಾರಂಟಿ ಐತಿ, ಹೋಗಿ ಬಾರ್ ಒಳಗೆ ಕುಂತಿರ್ತಾರ ಅವ್ರಿಗೆ. ಶಾಂತ, ಶಾಂತಕ್ಕ, ಗೌಡ್ರು ಬಂದರೆ ಏನು ನೋಡುವ, ನಾ ಹೋಗ್ತೀನ್ವಾ. ನನಗೂ ಮನೆಯೊಳಗೆ ಕೆಲಸ ಅದಾವ. ನಿಂದೆಲ್ಲ ಆದ್ಕೊಳ್ಳೆ ಸ್ವಲ್ಪ ಮನೆ ಕಡೆ ಬಾರಲ್ಲ, ನೀನು ಮಾತಾಡೋಣಂತ. ಆಯ್ತು ಅವ್ರ ಲಕ್ಷ್ಮಕ್ಕ, ನಾನು ಊಟ ಗೀಟ ಮಾಡೇ ಬರ್ತೇನಂತ. ಶಾಂತ, ಯಾಕ್ಲಿ ವಾಚ್ಮ್ಯಾನ್ ಥರ ಮನೆ ಹೊರಗೆ ಬಂದು ನಿಂತ್ಬಿಟ್ಟೆಲ್ಲ? ಅಲ್ರಿ, ಒಂದು ಬೆಳಗ್ಗೆಯಿಂದ ಹೊರಗೆ ಹೋದವ್ರು ನೀವು 2 ನಿಮಿಷ ಒಳಗೆ ಬರ್ತೀನಿ ಕೊಬ್ಬರಿ ತೊಗೊಂಬರ್ತೀನಿ ಅಂತ ಹೇಳಿ ಹೋದವ್ರೆ, ಇನ್ನೂ ಮಟ್ಟ ಎಷ್ಟೊತ್ತಾತು ನೋಡತ್ತೀರೇನು? ಹಾಂ, ದೋಸೆ ಎಲ್ಲ ತಣ್ಣಗಾಗೋತು, ಪಲ್ಯ ತಣ್ಣಗಾಗೋತು, ಇಲ್ಲೇ ಬರ್ತಾರ ಅಂತೇಳಿ ಹೊರಗೆ ನಿಂತಿದ್ದಕ್ಕೆ ನಾನು ಸೂರ್ಯ ಬಂದು ನೆತ್ತಿ ಮ್ಯಾಗ ಇದು ಮಾಡತ್ತಾನ. ಇನ್ನೂ ಮಟ್ಟ ನೀವು ನೋಡಿದ್ರೆ ಬರಾಗ್ತಾ ಇಲ್ಲ. ಮತ್ತೆ ಏನು ತಂದ್ರಿ ಮಾರ್ಕೆಟ್ಲಿಂದ? 500 ರೂಪಾಯಿ ಇಸ್ಕೊಂಡು ಹೋಗಿದ್ರಲ್ಲ? ಶಾಂತ, ಅದು ನಿಂಗೆ ಹೇಳ್ಬೇಕಿತ್ತು. ಅದೇನಾತಂದ್ರೆ, ಅದೇನಾದರೂ ಆಗಬೇಕಲ್ಲ. ಈಗ ನೀವು ಹೋಗಿರಂತ ಹೇಳಿದ್ರೆ ಏನೋ ಒಂದು ಆಗೇ ಇರ್ತದೆ. ಮೊದಲು ಹೇಳ್ರಿ ನಂಗೆ, 500 ರೂಪಾಯಿ ಏನು ಮಾಡಿದ್ರಿ ಕೊಟ್ಟಿದ್ದೆ? ಈಗ ಇಟ್ಮುಳ್ಳಿ ತಡ್ಕೋರ, ನೀ ಹಿಂಗೆ ಕೌ ಅಂತ ಹೇಳಿ ಮೈ ಮ್ಯಾಗ ಬಿದ್ರೆ ಏನಂತೇಳಿ ಮಾತಾಡಲಿ ನಿಂಗೆ? ನಂಗೆ ಹೇಳಕ್ಕೆ ಧೈರ್ಯನೂ ಸಾಲಲ್ವಾ? ನಿಂಗೆ ಮುಂದೆ ಮಾತಾಡಬೇಕಂತ ಹೇಳಿದ್ರು ಒಂದು 5 ನಿಮಿಷ ತಡ್ಕೊಂಡು ಮಾತಾಡ್ಬೇಕು. ಒಂದು ಬೆಳಗ್ಗಿಲಿಂತ್ರ ಹೋಗಿದವ್ರು ನೀವು ಇನ್ನೂ ತಡ್ಕೋಬೇಕ ಅಂತ ಹೇಳಿ ಹೇಳತ್ತೀರಿ ನಂಗೆ. ನೀವೇನಾದರೂ ಹೇಳಲಿಲ್ಲ ಅಂತ ಹೇಳಿದ್ರೆ ಕೌ ಅಂತೇಳಿ ನಿಮ್ಗೆ ಬೊಗಳೋದಲ್ದೆ ನಾಯಿ ಗತೆ ಕಚ್ಚಾ ಬಿಡ್ತೀನಿ ಈಗ. ಇಲ್ಲಿಂದ ನೀ ರೊಕ್ಕ ಕೊಟ್ಟಿಸ ಅಂತ ನಾ ಸೀದಾ ಮಾರ್ಕೆಟಿಗೆ ಹೋದೆವ. ಅಲ್ಲಿ ಕೊತ್ತಂಬರಿ, ಟಮಾಟಿ,
ಕಾಯಿಪಲ್ಲೆ ಎಲ್ಲ ಹಚ್ಚಿದ್ರ. ಅಲ್ರಿ ನೀವು ಹೋಗಿದ್ದ ಕಾಯಿಪಲ್ಲೆ ಮಾರ್ಕೆಟ್ ಅಂತ ಹೇಳಿದ್ರೆ ಅಲ್ಲಿ ಟಮಾಟಿ ಕೊತ್ತಂಬರಿ ಕರಿಬೇವು ಇವೆಲ್ಲ ಇದ್ದೇ ಇರ್ತೈತಿ. ಇದಿಲ್ಲದೆ ಮತ್ತೇನು ಶೆರೆ ಬಾಟ್ಲಿ ಜ್ಯೂಸಿನ ಬಾಟ್ಲಿ ಬೀರ್ ಬಾಟ್ಲಿ ಇರ್ತೈತೇನ್ರಿ? ಇನ್ನೇನು ಕೊಬ್ಬರಿ ತೋಳಾತಿದ್ದೆ ಶಾಂತ, ಅಲ್ಲಿ ಒಬ್ಬಕ್ಕಿ ಬಾಂಗ್ಡ ಬಾಂಗ್ಡ ಅಂತೇಳಿ ಬಂದ್ಲವ. ಎಷ್ಟು ಚಂದ ಹೆಣ್ಮಗಳು ಶಾಂತ ಆಕಿ. ಹೇಳ್ತೀನಿ ನಿನ್ನ ಮುಂದೆ, ಹಾಲು ಆಕಿಕ್ಕಿಂತ ಕಪ್ಪೈತಿ ನೋಡು. ಅಷ್ಟು ಬೆಳ್ಳಗೆ ತೆಳ್ಳಗೆ ಎಷ್ಟು ಚಂದ ಕಳೆ ಮುಖದೊಳಗೆ ಭಾರಿ ಚಂದ ಇದ್ಲವ. ಆದ್ರೆ ಏನು ಬಾಂಗ್ಡ ಅಂತೇಳಿ ಬಾಂಗ್ಡ ಮಾಡಕ್ಕೆ ಬರತ್ತಿದ್ಲಿಕ್ಕಿ. ಆಕಿ ಬಂದಿದ್ ನೀವು ನಾಯಿಗತಿ ಬಾಯಿ ತಕ್ಕೊಂಡ ಆಕಿನ ನೋಡ್ಕೊಂತ ಇದ್ರಿ ನಜಲ್ ಸುರಿಸ್ಕೊಂತ, ಹೌದಿಲ್ರಿ? ಅದೇ ಇದ್ರೊಳಗೆ 500 ರೂಪಾಯಿ ಕಳ್ಕೊಂಡ್ಬಿಟ್ಟಿರಿ ನೀವು. ಅದಕ್ಕೆ ನೀವೇನೂ ತಂದಿಲ್ಲ, ಹೌದಲ್ರಿ? ಕರೆಕ್ಟ್ ಹೇಳತ್ತೀನಲ್ಲ ನಾನು? ಅಯ್ಯ ತಡಿಯ ಮಾರೈತಿ, ಯಾಕೆ ನಿಂಗೆ ಇಷ್ಟ ಥರ ಹುಚ್ಚ? ಒಂದು ಸ್ವಲ್ಪ ನಾ ಹೇಳೋ ಕತಿ ಅದ್ರ ಪುಡ್ಸೋದ್ಲಿಂತ ಕೇಳ. ಒಂದೊಂದು ತಾಸು ಮಹಾಸಂಗಮ ಎಪಿಸೋಡ್ ಹಾಕಿದ್ರು ಕೂಡ ಆರಾಮಿಂದ ಕುಂತ ನೋಡಿ ತಾಳ್ಮೆಯಿಂದ ನೋಡ್ತೀವಿ ನಾವು. ನೀವು ಹೇಳೋದು ಕತಿ ಕೇಳಕ್ಕಾಗತ್ತಿಲ್ಲ ನಂಗೆ. ಏನನ್ನೋದು ಕರೆಕ್ಟಾಗಿ ಬೊಗಳ್ತೀರಾ ಅಥವಾ ಇಲ್ಲಾಂದ್ರೆ ಕಚ್ಚಿ ಬಿಡ್ತೇನೆ ನೋಡ್ರಿ. ಏ ಪಂಡ್ರಿ ಬಾಯ್, ಖಬರ್ ಗಟ್ಟಿ ಕೇಳ, ಹೇಳ್ತೇನಂತ. ಅಕ್ಕಿ ಬಾಂಗ್ಡ ಅಂತೇಳಿ ಭಾಳ ಕರೆದ್ಲು, ಭಾಳ ಹೊತ್ತನ ಕರೆದ್ರು ಶಾಂತ. ಯಾರು ಆಕಿ ಕಡೆ ಬಾಂಗ್ಡ ತೋಲೇ ಇಲ್ಲ. ಅದಕ್ಕೆ ನಾ ಆಕಿಗೆ ಏನು ಹೇಳಿದೆ, ಇವತ್ತೇನು ಕೊಬ್ಬರಿ ಚಟ್ನಿ ತಿನ್ನೋದಂತ ಹೇಳಿ ಹೋಗಿ ನಾ ಆಕಿ ಕಡೆ, ನಾನೇನು ಬಾಂಗ್ಡ ತೊಗೋತೀನಿ, ನೀ ಏನು ಮಾಡ, ಸುಮ್ಮನೆ ಇಲ್ಲಿ ಮಾರ್ಕೆಟ್ ಒಳಗೆ ಮಾರ್ಕೊಂಡು ನಿಂತ್ರಕ್ಕೆ ಹೋಗ್ಬೇಡ. 500 ರೂಪಾಯಿ ಐತೆ ನಂಗೆ ಕಡೆ, ನಿಂಗೆ ಎಷ್ಟಾಗ್ತೈತೆ ಅಷ್ಟು ಬಾಂಗ್ಡ ನಂಗೆ ಕೊಟ್ಬಿಟ್ಟ, ನೀ ಮನೆಗೆ ಹೋಗುವ ಅಂತೇಳಿ ಕಳಿಸ್ಬಿಟ್ಟೆ. ಗೊತ್ತಿಲ್ಲ, ನಂಗೆ ಭಾಳ ಬೇಜಾರಾದ ಶಾಂತ. ಯಾರ್ಯಾರು ಆಕಿ ಕಡೆ ತೊಗೊಳತ್ತಿದ್ದಿಲ್ಲ. ಅಬ್ಬಬ್ಬಬ್ಬಾ, ತೆಳ್ಳಗ ಬೆಳ್ಳಗ ಹುಡುಗಿ ನೋಡಿ ಮನಸ್ಸು ಕರಗಿ ಬಿಡ್ತಾ. 500 ರೂಪಾಯಿ ಕೊಟ್ಟೆಲ್ಲ ಬಾಂಗ್ಡ ತೊಗೊಂಬಂದ್ರಿ. ಕೊಬ್ಬರಿ ಚಟ್ನಿ ಇನ್ಯಾಕೆ ತಿನ್ಬೇಕು ಬಿಡಿ, ನನ್ನ ಹೆಂಡತಿಯನ್ನು ಮಾಡಿಟ್ಟಾಳ ಬಟಾಟಿ ಪಲ್ಯ ಅಂತ ಹೇಳಿ ಸುಮ್ಮಾಗ್ಬಿಟ್ಟಿರಲ್ಲ ನೀವು. ಎಕ್ದಮ್ ಕರೆಕ್ಟ್ ಶಾಂತ, ನಿಂಗೆ ಹೆಂಗೆ ಗೊತ್ತಾತ? ತಡ್ರಿ ಈಗ ಬರ್ತೇನೆ ನಿಮ್ಗೆ, ತಡ್ರಿ. ಅಯ್ಯೋ ಶಾಂತ, ಬೇಡ ಶಾಂತ, ಸಾರಿ ಶಾಂತ, ಇನ್ನೊಂದ್ಸಲ ಯಾವುದು ಹುಡುಗಿಗೆ ನೋಡೋದ ಶಾಂತ, ಬಿಡ ಶಾಂತ, ಬೇಡ ಶಾಂತ. ಯಪ್ಪ, ಯಾಕರ ಹುಡುಗಿಗೆ ನೋಡಿದೆ, ನನ್ನ ಕೊಬ್ಬರಿ ಚಟ್ನಿ ನಂಗೆ ಸಿಗಲಿಲ್ಲ. ಇನ್ನೊಂದ್ಸಲ ಕೊಬ್ಬರಿ ಚಟ್ನಿ ಅಂದ್ರೆ ನಿಮ್ಮ ರೈಟ್ ಮತ್ತು ಶಾಸ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.